ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಬೇಸಿಗೆಗಾಲ ಬಂತು ಅಂದ್ರೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸತ್ತೆ. ಆದ್ರೆ ಇತ್ತೀಚೆಗೆ ಐಸ್ ಕ್ರೀಮ್ಗಳು ಹೆಂಗಾಗಿದೆ ಅಂದ್ರೆ ಈ ಪ್ರಿಸರ್ವೇಟಿವ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ, ಕಲರ್ಸ್ ಆಡ್ ಮಾಡಿರ್ತಾರೆ. ಜೊತೆಗೆ ನಾವು ಚಿಕ್ಕ ಮಕ್ಕಳಿಗೆ ಕೊಡೋದಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಭಯ ಆಗ್ತಿರುತ್ತೆ. ಆದ್ರೆ ಇಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇರುವಂತಹ ಶಾಪು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಐಸ್ ಕ್ರೀಮ್ಸ್ ಸಿಗ್ತಾ ಹೋಗುತ್ತೆ ಇಲ್ಲಿ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ತರದ ಆರ್ಗ್ಯಾನಿಕ್ ಐಸ್ ಕ್ರೀಮ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ. ಸೊ ಇವತ್ತು ನಾನು ಈ ಒಂದು ಶಾಪ್ಗೆ ವಿಸಿಟ್ ಮಾಡಿದೀನಿ. ಆರ್ಗ್ಯಾನಿಕ್ ಕ್ರೀಮರಿ ಬೈ ಐಸ್ ಬರ್ಗ್ ಅನ್ನುವಂತಹ ಒಂದು ಶಾಪ್ಗೆ, ಐಸ್ ಕ್ರೀಮ್ ಶಾಪ್ಗೆ ವಿಸಿಟ್ ಮಾಡಿದೀನಿ. ಬನ್ನಿ ಹಾಗಾದ್ರೆ ಅಲ್ಲಿ ಯಾವ್ಯಾವ ತರದ ಐಸ್ ಕ್ರೀಮ್ಗಳು ಸಿಗ್ತಾ ಹೋಗುತ್ತೆ, ಅದ್ರ ಪ್ರೈಸ್ ಏನು, ಎಲ್ಲಾ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ಸದ್ಯಕ್ಕೆ ನಾನು ಆರ್ಗ್ಯಾನಿಕ್ ಕ್ರೀಮರಿ ಬೈ ಐಸ್ ಬರ್ಗ್ ಅನ್ನೋ ಒಂದು ಐಸ್ ಕ್ರೀಮ್ ಶಾಪ್ಗೆ ವಿಸಿಟ್ ಮಾಡಿದೀನಿ. ಸೊ ಇದು ಇಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ರೆ ಜಸ್ಟ್ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲೇ ಲೊಕೇಟ್ ಆಗಿರುವಂತದ್ದು. ಮೆಟ್ರೋ ಸ್ಟೇಷನ್ ಹೇಳಿದ ತಕ್ಷಣ ನಮಗೆ ಈ ಒಂದು ಐಸ್ ಕ್ರೀಮ್ ಶಾಪ್ ಸಿಗ್ತಾ ಹೋಗುತ್ತೆ. ಸೊ ನಾನು ಹೇಳ್ತಾ ಇದ್ದೆ, ಇಲ್ಲಿ ಒಂದು ಏನೇನು ಐಸ್ ಕ್ರೀಮ್ ನ ಸರ್ವ್ ಮಾಡ್ತಾರೆ ಅದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಇರುತ್ತೆ. ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಜೊತೆಗೆ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಅಂದ್ರೆ ನಮ್ಮ ಹೆಲ್ತ್ಗೆ ಹಾರ್ಮ್ ಆಗುವಂತಹ ಕಲರ್ಸ್ ಗಳನ್ನ ಯೂಸ್ ಮಾಡಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಅವ್ರ ಬೋರ್ಡ್ ಅಲ್ಲೇ ಹಾಕಿದ್ದಾರೆ ನ್ಯಾಚುರಲ್ ಸ್ಟೆಬಿಲೈಸರ್ ಅಂಡ್ ಥಿಕ್ಕರ್. ಅಂದ್ರೆ ಈಗ ನಮಗೆ ಐಸ್ ಕ್ರೀಮ್ ನಲ್ಲಿ ಥಿಕ್ನೆಸ್ ಬೇಕಾಗತ್ತೆ. ಸೊ ಅಲ್ಲಿ ನಮಗೆ ಬೇರೆ ತರದ ಪ್ರಿಸರ್ವೇಟಿವ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಅವರು ಬೇರೆ ತರದ ಒಂದು ಅಂದ್ರೆ ವೆಜಿಟೇಬಲ್ ಏನಿದೆ ನ್ಯಾಚುರಲ್ ಆಗಿರ್ಬೇಕು, ಆರ್ಗ್ಯಾನಿಕ್ ಆಗಿರ್ಬೇಕು, ಯಾವುದೇ ತರದ ಹೆಲ್ತ್ ಮೇಲೆ ಅದು ಕೆಟ್ಟ ಪರಿಣಾಮ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ಗ್ಯಾನಿಕ್ ಫ್ರೂಟ್ಸ್ ಅಂದ್ರೆ ಫ್ರೂಟ್ಸ್ ಗಳಲ್ಲಾದ್ರೂ ಅಷ್ಟೇನೆ, ಆರ್ಗ್ಯಾನಿಕ್ ಕೋಕೋ ವಿಚಾರದಲ್ಲೂ ಅಷ್ಟೇನೆ. ಈಗ ಅಂಗಡಿಗಳಲ್ಲಿ ನಾರ್ಮಲ್ ಆಗಿ ಸಿಗ್ತಾ ಹೋಗುತ್ತೆ, ಪ್ರಿಸರ್ವ್ ಮಾಡಿರ್ತಾರೆ ತುಂಬಾ ದಿನಗಳು. ಆದ್ರೆ ಇಲ್ಲಿ ಆ ತರದಲ್ಲ, ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಕೋಕೋ ಅವರೇ ಪ್ರಿಪೇರ್ ಮಾಡಿ ಅವರೇ ಇದನ್ ಮಾಡ್ತಾರೆ. ಸೊ ಇಲ್ಲಿ ರಾ ಮಿಲ್ಕ್ ಯೂಸ್ ಮಾಡ್ತಾರೆ, ಅಂದ್ರೆ ಮಿಲ್ಕ್ಡ್ ಫ್ರಮ್ ಇಂಡಿಜಿಯಸ್ ಕೌಸ್ ಅಂತ. ಅಂದ್ರೆ ಪ್ಯಾಕೆಟ್ ಹಾಲ್ಗಳನ್ನ ಯೂಸ್ ಮಾಡಲ್ಲ. ಇಲ್ಲಿ ಡೈರೆಕ್ಟ್ ಹಸುವಿನಿಂದ ಕರೆದಂತಹ ಹಾಲನ್ನ ಇವರು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಇನ್ನು ಆರ್ಗ್ಯಾನಿಕ್ ಬಟರ್ ಕೂಡ ಅಷ್ಟೇ, ಬೆಣ್ಣೆನೂ ಅಷ್ಟೇ ಡೈರೆಕ್ಟ್ ಆಗಿ ಆರ್ಗ್ಯಾನಿಕ್ ಅಲ್ಲಿ ಇರುವಂತದ್ದು. ಅಂದ್ರೆ ಈಗ ಶಾಪ್ ಗಳಲ್ಲೆಲ್ಲ ಸಿಗ್ತಾ ಹೋಗುತ್ತಲ್ಲ, ಪ್ರಿಸರ್ವ್ ಮಾಡಿರ್ತಾರಲ್ಲ ಫ್ರಿಡ್ಜ್ ಅಲ್ಲೆಲ್ಲ, ಸೊ ಅದನ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಆರ್ಗ್ಯಾನಿಕ್ ಬಟರ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಅನ್ಅಡಲ್ಟ್ರೇಟೆಡ್ ಬಟರ್ ಫ್ರಮ್ ಎ ಟು ಮಿಲ್ಕ್. ಅಂದ್ರೆ ಇಲ್ಲಿ ಬೇರೆ ತರದ ಮಿಲ್ಕ್ ಇಂದ ತೆಗೆದು ಅದನ್ನ ಬೆಣ್ಣೆ ಎಲ್ಲ ತೆಗೆದು ಅದು ಆ ತರದೆಲ್ಲ ಮಾಡಲ್ಲ ಇವರು. ಸೊ ಇಲ್ಲಿ ಅವರೇ ಡೈರೆಕ್ಟ್ ಆಗಿ ಬೆಣ್ಣೆಯನ್ನ ಖರೀದಿ ಮಾಡ್ಬಿಟ್ಟು ಐಸ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಗೋಂದ್ ಗಮ್ ಅಂದ್ರೆ ಈಗ ನ್ಯಾಚುರಲ್ ಐಸ್ ಕ್ರೀಮ್ ಅಲ್ಲಿ ಅದಕ್ಕೆ ಆದಂತಹ ಒಂದಷ್ಟು ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ ಈ ಥಿಕ್ನೆಸ್ ಬರೋದಕ್ಕೆ. ಸೊ ಇಲ್ಲಿ ಕೂಡ ಆ ಥಿಕ್ನೆಸ್ಗೆ ಪ್ರಿಸರ್ವೇಟಿವ್ಸ್ ಗಳೆಲ್ಲ ಯೂಸ್ ಮಾಡ್ತಾರೆ. ಅದು ಎಷ್ಟೋ ದಿನ ಆಗಿರುತ್ತೆ, ಅದು ನಮ್ಮ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಸೊ ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಥಿಕ್ನೆಸ್ ಯೂಸ್ ಮಾಡಕ್ಕೆ ಗೋಂದ್ ಗಮ್ ಅಂತ ಯೂಸ್ ಮಾಡ್ತಿದ್ದಾರೆ. ಸೊ ಇನ್ನು ಇಲ್ಲಿ ಬಹಳ ತರದ ಸಿಗುತ್ತೆ ನೋಡಿ, ಇಲ್ಲಿ ಶುಗರ್ ವೈಸ್. ಸೊ ಮೇನ್ಲಿ ನಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡೋದು, ಅಪ್ಪ ಶುಗರ್ ಸಿಕ್ಕಾಬಟ್ಟೆ ಡೇಂಜರಸ್ ಅಂತ ಡಾಕ್ಟರ್ ಇತ್ತೀಚೆಗೆ ಹೇಳಿರೋದನ್ನ ಕೇಳಿರ್ತೀವಿ. ಅಂದ್ರೆ ಜಾಸ್ತಿ ಶುಗರ್ ತಿನ್ಬಾರ್ದು, ಒಳ್ಳೇದಲ್ಲ ಹೆಲ್ತ್ಗೆ ಅಂತ ಎಲ್ಲ ಹೇಳೋದನ್ನ ಕೇಳಿರ್ತೀವಿ. ಸೊ ಹಾಗಾಗಿ ಇವರು ಏನ್ ಮಾಡ್ತಿದ್ದಾರೆ ಅಂದ್ರೆ ನ್ಯಾಚುರಲ್ ಆಗಿ ಡೈರೆಕ್ಟ್ ಆಗಿ ಆ ಒಂದು ಶುಗರ್ ಏನ್ ಸಿಗತ್ತೆ ಅದನ್ನ ಯೂಸ್ ಮಾಡಲ್ಲ. ಅಂದ್ರೆ ಅಟ್ಲೀಸ್ಟ್ ನಾವು ಫ್ರೂಟ್ಸ್ ಅಲ್ಲಿ ಏನ್ ನ್ಯಾಚುರಲ್ ಆಗಿ ಶುಗರ್ ಬರುತ್ತಲ್ಲ ಅದನ್ನ ಅವ್ರು ಇಲ್ಲಿ ಯೂಸ್ ಮಾಡ್ತಾ ಇದಾರೆ. ಡೇಟ್ ಶುಗರ್ ಅಂದ್ರೆ ನಮಗೆ ಡೇಟ್ಸ್ ಅಲ್ಲಿ ಸಿಗುವಂತಹ ಶುಗರ್ ಅನ್ನ ಬಳಕೆ ಮಾಡ್ಕೊಂಡು ಇಲ್ಲಿ ಐಸ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ನ್ಯಾಚುರಲಿ ಸೋರ್ಸ್ಡ್ ಫ್ರಮ್ ದ ಡ್ರೈಡ್ ಡೇಟ್ಸ್. ಅಂದ್ರೆ ಡೇಟ್ಸ್ ಅಲ್ಲಿ ಸಿಗುವಂತಹ ಶುಗರ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಐಸ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿಯಾಗಿ ದಾಗಾ ಮಿಶ್ರಿ ಅನ್ರಿಫೈನ್ಡ್ ಕೇನ್ ಕ್ರಿಸ್ಟಲ್. ಅಂದ್ರೆ ಈಗ ನಾವು ಯೂಶಲಿ ಶುಗರ್ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಅದು ತುಂಬಾ ರಿಫೈನ್ಡ್ ಆಗಿ ತುಂಬಾ ಪ್ರೊಸೆಸ್ಡ್ ಆಗಿ ಬರುತ್ತೆ. ಇಲ್ಲಿ ಆ ತರ ಅಲ್ಲ, ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿ ಅನ್ರಿಫೈನ್ ಆಗಿರುವಂತಹ ಒಂದು ಶುಗರ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಪಾಮ್ ಶುಗರ್ ನ್ಯಾಚುರಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪಾಮ್ ಸ್ಯಾಪ್. ಅಂದ್ರೆ ಇಲ್ಲೂ ಕೂಡ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಸೊ ಅದರಿಂದ ಶುಗರ್ ತೆಗಿತಾರೆ. ಇಲ್ಲಿ ಬೇರೆ ತರದ ಶುಗರ್ ನ ಯೂಸ್ ಮಾಡಲ್ಲ. ಕೋಕೋನಟ್ ಶುಗರ್ ಸಸ್ಟೈನಬಲ್ ಹಾರ್ವೆಸ್ಟೆಡ್ ಫ್ರಮ್ ದ ಕೋಕೋನಟ್ ಪಾಮ್ಸ್. ಅಂದ್ರೆ ಕಂಟಿನ್ಯೂಸ್ ಆಗಿ ಈಗ ಏನು ತೆಂಗಿನಕಾಯಿಗಳೆಲ್ಲ ಆಗಿರ್ಬೋದು, ಅದನ್ನ ಡೈರೆಕ್ಟ್ ಫಾರ್ಮ್ ಇಂದಾನೆ ತಗೊಂಬಂದು ಅದನ್ನ ಇವರು ನೀಟಾಗಿ ಪ್ರಾಸೆಸ್ಡ್ ಮಾಡಿ, ಅಂದ್ರೆ ನೀಟಾಗಿ ಪ್ರಿಪೇರ್ ಮಾಡಿ ಅವರ ಐಸ್ ಕ್ರೀಮ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಆರ್ಗ್ಯಾನಿಕ್ ಸ್ಟೀವಿಯಾ, ಪ್ಲಾಂಟ್ ಬೇಸ್ಡ್ ಕ್ಯಾಲೋರಿಯಾ ಫ್ರೀ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್, ಎಲ್ಲವೂ ಕೂಡ ಕಂಪ್ಲೀಟ್ಲಿ ಇಟ್ ಈಸ್ ನ್ಯಾಚುರಲ್ ಅಷ್ಟೇ. ಸೊ ನಿಮಗೆ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ನಾನು ಏನಾದ್ರು ತಿನ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೋ ಡೌಟ್ ಈ ಒಂದು ಶಾಪ್ ನ ವಿಸಿಟ್ ಮಾಡಿ. ಇಲ್ಲೂ ಕೂಡ ಒಂದಷ್ಟು ವೆರೈಟೀಸ್ ಇದೆ. ಈ ಒಂದು ಬೋರ್ಡ್ ಅಲ್ಲಿ ನೋಡ್ತಾ ಇರಬಹುದು ಡೆತ್ ಬೈ ಚಾಕ್ಲೇಟ್ ಇದೆ,
ಸೊ ಅಲ್ಲಿ ಫ್ಲಡ್ಜು ಪ್ಯಾಸ್ಟ್ರೀಸ್ ಒಂದಷ್ಟು ಹಾಕೊಂಡು ಆ ಒಂದು ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ತಾರೆ. ಫ್ರೂಟ್ ಕ್ಯಾರ್ನಿವಲ್ ಇದೆ, ಅಂದ್ರೆ ಇಲ್ಲಿ ಫುಲ್ ಒಂದು ಹಣ್ಣಿಗೆ ಸಂಬಂಧಪಟ್ಟ ಒಂದು ವೆರೈಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ಹನಿಮೂನ್ ಡಿಲೈಟ್ ಅಂದ್ರೆ ಬ್ಲಾಕ್ ಕರೆಂಟ್ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ತರದ ಒಂದಷ್ಟು ಸೀಡ್ಸ್ ಗಳನ್ನ ಯೂಸ್ ಮಾಡಿ ಹನಿಮೂನ್ ಡಿಲೈಟ್ ಆ ಒಂದು ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿಯಾಗಿ ಲೈಲಾ ಮಜ್ನು ಅಂದ್ರೆ ಈ ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬಟರ್ ಸ್ಕಾಚ್ ಒಂದು ಫ್ಲೇವರ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ಬಿಟ್ಟು ಪ್ರಿಪೇರ್ ಮಾಡಿ ಈ ಒಂದು ಫ್ಲೇವರ್ ನ ಕ್ರಿಯೇಟ್ ಮಾಡುವಂತದ್ದು. ಸೊ ಇಲ್ಲೂ ಕೂಡ ಸೀಸನಲ್ ಸಂಡೇಸ್ ಅಂದ್ರೆ ಅದರದೇ ಆದಂತಹ ಸೀಸನ್ ಅಲ್ಲಿ ಇರುತ್ತಲ್ಲ, ಸೀಸನಲ್ ಫ್ರೂಟ್ಸ್ ಅಂತ ಏನಿರುತ್ತಲ್ಲ, ಆ ಒಂದು ಸೀಸನ್ ಗೆ ಕೂಡ ಸೀಸನಲ್ ಫ್ರೂಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಐಸ್ ಕ್ರೀಮ್ ಅನ್ನ ಕೊಡ್ತಾರೆ. ಯಾಕಂದ್ರೆ ನಮಗೆ ಆ ಸೀಸನ್ ಅಲ್ಲಿ ಮಾತ್ರ ಆ ಫ್ರೂಟ್ಸ್ ಸಿಗುತ್ತೆ. ಸೊ ಹಾಗಾಗಿ ಆ ಸೀಸನ್ ಅಲ್ಲಿ ನಾವು ಫ್ರೂಟ್ಸ್ ತಿನ್ನೋದ್ರ ಜೊತೆಗೆ ಈ ಒಂದು ಐಸ್ ಕ್ರೀಮ್ ಕೂಡ ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ಲಿ ಸ್ಟ್ರಾಬೆರಿದು, ಆಮೇಲೆ ಐಸ್ ಆಪಲ್. ನಮಗೆ ಯೂಶಲಿ ಇದು ಸಮ್ಮರ್ ಸೀಸನ್ ಅಲ್ಲಿ ಸಿಗತ್ತೆ. ಸೊ ಐಸ್ ಆಪಲ್ ಇಂದ ಐಸ್ ಕ್ರೀಮ್ ಕ್ರಿಯೇಟ್ ಮಾಡೋವಂಥದ್ದು. ಸೊ ಫಸ್ಟ್ ಟೈಮ್ ನಾನು ಬೇರೆ ಕಂಪೇರ್ ಮಾಡಿದ್ರೆ ಐಸ್ ಆಪಲ್ ಇಂದ ಐಸ್ ಕ್ರೀಮ್ ಕ್ರಿಯೇಟ್ ಮಾಡ್ತಾರೆ ಅಂತ ಇಲ್ಲೇ ನಾನು ಫಸ್ಟ್ ನೋಡಿದ್ದು. ಅದೇ ರೀತಿಯಾಗಿ ಮ್ಯಾಂಗೋ, ಆಬ್ವಿಯಸ್ಲಿ ಸಮ್ಮರ್ ಬಂತು ಅಂತ ಅಂದ್ರೆ ತುಂಬಾನೇ ಸ್ಪೆಷಲ್, ತುಂಬಾನೇ ಫೇವ್ರೆಟ್ ಮ್ಯಾಂಗೋ. ಸೊ ಮ್ಯಾಂಗೋದು ಸೀಸನಲ್ ಇರೋದ್ರಿಂದ ಅವರು ಐಸ್ ಕ್ರೀಮ್ ಅದನ್ನ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಚಟಾಪಟ ಜಾಮೂನ್ ಮ್ಯಾಜಿಕ್, ಇದು ಕೂಡ ಈ ಸೀಸನ್ ಅಲ್ಲೇ ಬರುವಂತದ್ದು. ಸೊ ಆ ಒಂದು ಫ್ರೂಟ್ ನ ಯೂಸ್ ಮಾಡಿ ಕೂಡ ಒಂದಷ್ಟು ಐಸ್ ಕ್ರೀಮ್ ನ ಇದನ್ ಮಾಡುವಂತದ್ದು, ಕೊಡುವಂತದ್ದು. ಸೊ ತುಂಬಾ 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 ಚೆನ್ನಾಗಿರುತ್ತೆ. ಸೊ ಎಸ್, ನೀವ್ ಯಾವ ರೀತಿಯಾಗಿ ಆರ್ಡರ್ ಮಾಡ್ಬೇಕು ಈ ಶಾಪ್ ವಿಸಿಟ್ ಮಾಡಿದಾಗ ಅಂದ್ರೆ ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ ಸ್ಟೆಪ್ 1, ಗ್ರಾಬ್ ಎ ಕೋನ್ ಆರ್ ಎ ಕಪ್. ನೀವು ಇಲ್ಲಿ ಕೋನ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಕಪ್ಪಲ್ ಆದ್ರೂ ಆಲ್ರೆಡಿ ಕೊಡ್ತಾರೆ. ಅಂದ್ರೆ ನಿಮಗೆ ಆಪ್ಷನ್, ನಿಮಗೆ ಕಪ್ಪಲ್ ಇಂಟ್ರೆಸ್ಟ್ ಇದ್ರೆ ಕಪ್ಪಲ್ ತಗೋಬಹುದು, ಇಲ್ಲ ಕೋನ್ ಅಲ್ಲಾದ್ರೂ, ಅಂದ್ರೆ ಕೆಲವರಿಗೆ ಕೋನ್ ಇಷ್ಟ ಇರುತ್ತೆ ಅದನ್ನ ಕೂಡ ಬೈ ಮಾಡ್ಬೋದು. ಪ್ರಿಕ್ ಫ್ರಮ್ ಎ ವೈಡ್ ರೇಂಜ್ ಆಫ್ ಆರ್ಗ್ಯಾನಿಕ್ ಫ್ಲೇವರ್ಸ್, ಅಂದ್ರೆ ವೆರೈಟಿ ಆಫ್ ಫ್ಲೇವರ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ ಯಾವ್ದು ಇಷ್ಟ ಬೇಕಾಗುತ್ತೋ ಆ ಫ್ಲೇವರ್ಸ್ ನ ತಗೊಂಡು ಟೇಸ್ಟ್ ಮಾಡಿ ಆಮೇಲೆ ಆರ್ಡರ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಟಾಪ್ ಅಪ್ ವಿತ್ ನ್ಯಾಚುರಲ್ ಇಂಡಿಜಿಯಸ್ ಆಡ್ ಆನ್ಸ್, ಅಂದ್ರೆ ನಾನು ಅವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಂದ್ರೆ ಡ್ರೈ ಫ್ರೂಟ್ಸ್ ಒಂದಷ್ಟು ಟಾಪಿಂಗ್ಸ್ ಗಳು, ಅಂದ್ರೆ ಕ್ಯಾನ್ಬೆರ್ರಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಅದ್ರ ಮೇಲೆ ನಮ್ಗೆ ಏನಾದ್ರೂ ಒಂದು ಟಾಪಿಂಗ್ಸ್ ಬೇಕಾಗುತ್ತೆ ಅಂದ್ರೆ ಅದನ್ನು ಕೂಡ ಆರ್ಡರ್ ಮಾಡ್ಕೋಬಹುದು ಆ ಸ್ಟೆಪ್ 4 ಅಲ್ಲಿ. ಡ್ರಿಜ್ಲರ್ ಯುವರ್ ಫೇವ್ರೆಟ್ ಸಾಸ್, ಅಂದ್ರೆ ನಮ್ಗೆ ಇಲ್ಲಿ ಫೇವ್ರೆಟ್ ಸಾಸ್ ಗಳು ಒಂದಷ್ಟು ಚಾಕ್ಲೇಟ್ ಸಾಸ್ ಆಗಿರ್ಬೋದು, ಅದೆಲ್ಲ ಒಂದಷ್ಟು ಸಾಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ನೀವು ಅದ್ರ ಜೊತೆಗೆ ಈ ಒಂದು ಸಾಸ್ ಬಳಕೆ ಮಾಡ್ಕೊಂಡು ಆ ಟೇಸ್ಟ್ ನ ಇನ್ನಷ್ಟು ಜಾಸ್ತಿ ಮಾಡ್ಕೋಬಹುದು. ಸೊ ಪೇರ್ ರುಪೀಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ತುಂಬಾ ಜನಕ್ಕೆ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಪ್ರೈಸ್ ವಿಚಾರ ಹೇಗೆ ಮೇಡಮ್, ಪ್ರೈಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತೀರಾ. ಸೊ ಕಂಪೇರ್ ಟು ಅದರ್ ಶಾಪ್ಸ್ ಪ್ರೈಸ್ ವಿಚಾರಕ್ಕೆ ಬಂದಾಗ ತುಂಬಾ ತುಂಬಾ ಕಡಿಮೆ ಬೆಲೆಯಲ್ಲಿ ಇಂತ ಒಂದು, ಅದು ಹೆಲ್ತ್ಗೆ ತುಂಬಾ, ಅಂದ್ರೆ ನಮಗೆ ಹೆಲ್ತಿ ಕಂಪೇರ್ ಮಾಡಿದ್ರೆ ದುಡ್ಡು ಏನು ಅಲ್ಲ, ಯಾಕಂದ್ರೆ ದುಡ್ಡು ನಾವ್ ಎಷ್ಟಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಇವರು ಆರ್ಗ್ಯಾನಿಕ್ ಕೊಡೋದ್ರ ಜೊತೆಗೆ ಪ್ರೈಸ್ ನು ಕೂಡ ತಲೆಯಲ್ಲಿ ಇಟ್ಕೊಂಡು ಒಂದೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಏನಪ್ಪಾ ಅಂದ್ರೆ ಜಸ್ಟ್ ಪೇ ₹1 per gram ಫಾರ್ ಯರ್ ಕಸ್ಟಮೈಸ್ಡ್ ಸಂಡೇ, ಅಂದ್ರೆ 1 ಗ್ರಾಮಿಗೆ ಜಸ್ಟ್ ಓನ್ಲಿ ₹1. ಸೊ ದಿಸ್ ಇಸ್ ಅ ವೆರಿ ರೀಸನಬಲ್ ರೇಟ್. ಆರಾಮಾಗಿ ಬಂದು ಟ್ರೈ ಮಾಡಿ. ಇಲ್ಲಿ ಫುಲ್ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬಿಟ್ಟು ಐಸ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡಿರುವಂತದ್ದು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಶೇಂಗಾ ಬೀಜ ಸಿಗ್ತಾ ಇದೆ, ಇದೆಲ್ಲ ಫುಲ್ ನ್ಯಾಚುರಲ್. ನಮ್ಗೆ ಎಲ್ಲೋ ಒಂದ್ ಕಡೆ ಐಸ್ ಕ್ರೀಮ್ ತಿನ್ಬಿಟ್ರೆ ಅಯ್ಯೋ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಬಹಳ ಜನ ಹೇಳ್ತಿರ್ತಾರೆ. ಆದ್ರೆ ನಮಗೆ ಇಲ್ಲಿ ಐಸ್ ಕ್ರೀಮ್ ತಿನ್ನೋದ್ರ ಜೊತೆಗೆ ಒಂದ್ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್ ಆಗಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಮಕ್ಳಿಗಂತೂ ತುಂಬಾ ತುಂಬಾ ಒಳ್ಳೇದು. ಸೊ ಖಂಡಿತವಾಗ್ಲೂ ನೀವು ಕೂಡ ಬಂದು ಇಲ್ಲಿ ಈ ಒಂದು ಶಾಪ್ ವಿಸಿಟ್ ಮಾಡಿ, ಟ್ರೈ ಮಾಡಿ. ನಾನಂತೂ ಐ ಆಮ್ ಜಸ್ಟ್ ಲವ್ ವಿತ್ ಇಟ್. ಇಲ್ಲಿ ಸಿಗುವಂತ ಐಸ್ ಕ್ರೀಮ್ಸ್ ಆಗಿರ್ಬೋದು, ಫ್ಲೇವರ್ಸ್ ಆಗಿರ್ಬೋದು, ಓ ಮೈ ಗಾಡ್, ಇಟ್ ಈಸ್ ವಂಡರ್. ಸರ್ ನಮಸ್ತೆ. ಸರ್ ಫಸ್ಟ್ಲಿ ವೆರಿ ಮಚ್ ಹ್ಯಾಪಿ ಬಿಕಾಸ್ ಬೆಂಗಳೂರಲ್ಲಿ ನಮಗೆ ಆರ್ಗ್ಯಾನಿಕ್ ಐಸ್ ಕ್ರೀಮ್ಸ್ ಅಂತ ಸಿಗ್ತಾನೆ ಇರಲಿಲ್ಲ. ಸೊ ನೀವು ಆರ್ಗ್ಯಾನಿಕ್ ಕ್ರೀಮರಿ ಅಂತಾನೆ ಶಾಪ್ ನೇಮ್ ಇಟ್ಟಿದ್ದೀರಿ. ಸೊ ಈ ಒಂದು ಸಂಸ್ಥೆಗೆ, ಒಂದು ಐಸ್ ಕ್ರೀಮ್ ಶಾಪ್ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋದು. ನಮ್ಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ. ಐ ಮೀನ್ ದ ಬ್ರ್ಯಾಂಡ್ ಇದು 11 years ಅಂತ. ಐಸ್ಬರ್ಗ್ ಸ್ಟಾರ್ಟ್ ಆಗಿದೆ, ನೆಲ್ಲೂರಿನಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ನಮ್ಗೆ 70 ಔಟ್ಲೆಟ್ಸ್ ಇದೆ. ಆರ್ಗ್ಯಾನಿಕ್ ಕ್ರೀಮರಿ 2.4 ವರ್ಷನ್ ಅಂದ್ರ ನಾನು ನೇಮ್ ಇಟ್ಕೊಂಡು ಓಪನ್ ಮಾಡಿದೆ 1 year ಬ್ಯಾಕ್. ಐಸ್ಬರ್ಗ್ 11 years ಆಗಿದೆ. ಆರ್ಗ್ಯಾನಿಕ್ ಕ್ರೀಮರಿ 1 year ಆಗಿದೆ. ಆರ್ಗ್ಯಾನಿಕ್ ಕ್ರೀಮರಿ 3 stores ಇದೆ ಹೈದರಾಬಾದ್ ನಲ್ಲಿ. ಇದು ಹೊಸ ಸ್ಟೋರ್, ಇದು ಫಸ್ಟ್ ಸ್ಟೋರ್ ಇದೆ ಬೆಂಗಳೂರಿನಲ್ಲಿ. ನಮ್ಗೆ ಆರ್ಗ್ಯಾನಿಕ್ ಅಂದ್ರೆ ಪೀಪಲ್ ಆರ್ ಸೋ ಇಂಟೆನ್ಸ್ಡ್ ಅಬೌಟ್ ದ ಪ್ರಾಡಕ್ಟ್ಸ್. We have replaced the ingredients with an organic ingredients. We don't use any refined sugar. Refined sugar use ಮಾಡಿಲ್ಲ ನಾನು. ಖಾಲಿ ಒಂದೇ ಕೋಕೋನಟ್ ಶುಗರ್, ಪಾಮ್ ಶುಗರ್, ಆರ್ಗ್ಯಾನಿಕ್ ಸ್ಟೀವಿಯಾ, ಶುಗರ್ ಫ್ರೀ ಅಂದ್ರೆ ಈ ತರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಕ್ಕೆ ನಾನು ಐಸ್ ಕ್ರೀಮ್ ಮಾಡಿರ್ತೀನಿ. ದಿಸ್ ಇಸ್ ಅ ಕಂಪ್ಲೀಟ್ಲಿ
ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಪ್ರಾಡಕ್ಟ್. Yeah. ಯಾ ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಇಲ್ಲಿ ಶುಗರ್ಗೂ ಕೂಡ ಈಗ ತುಂಬಾ ಹೌದು. ಪ್ರೊಸೆಸ್ಡ್ ಆಗಿರುತ್ತೆ ಶುಗರ್, ಅಂದ್ರೆ ನಾವು ಹೌದು, ತಿನ್ನಕ್ಕೆ ಹೌದು. ಭಯ ಪಡ್ತೀವಿ. ಹೌದು. ಬಟ್ ನೀವು ಡೇಟ್ಸ್ ಇಂದ ಶುಗರ್ ತೆಗಿತೀರಿ. ಡೇಟ್ಸ್ ಇಂದ, ಕೋಕೋನಟ್ ಇಂದ, exactly. ಪಾಮ್ ಶುಗರ್ ಇಂದ. ಹೌದು. ಅದು ನಮ್ಗೆ ಕಾನ್ಸಾರಿ ಇನ್ನೊಂದಿದೆ, ಅನ್ರಿಫೈನ್ಡ್ ವರ್ಷನ್. ನಮ್ಮ ಹತ್ರ ಇದು ಜಾಗರಿ ಪೌಡರ್ ಇದೆ, ಇನ್ನೊಂದು ವೆರೈಟಿ. ಇನ್ನೊಂದು ವೆರೈಟಿ ಶುಗರ್ ಫ್ರೀ ಐಸ್ ಕ್ರೀಮ್. ಅಂದ್ರೆ ಮಾರ್ಕೆಟ್ ನಲ್ಲಿ ಮಿನಿ ಬ್ರ್ಯಾಂಡ್ಸ್ ಇದೆ ಶುಗರ್ ಫ್ರೀ ಅಂತ ಐಸ್ ಕ್ರೀಮ್ ಮಾಡಕ್ಕೆ. ನಾನು ಪಾಲಿಯಾಲ್ಸ್ ಅಂತ ಹೇಳ್ತಾ ಇದೆ, ಕೆಮಿಕಲ್ ಅದು, ಕ್ಯಾನ್ಸರ್ ಕಾಸಿಂಗ್ ಪ್ರಾಡಕ್ಟ್ಸ್. ಹೌದು. exactly. ಸಾರ್ಬಿಟಾಲ್, ಝೈಲಿಟಾಲ್, ಸುಕ್ರಲೋಸ್, ಈ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ಕೆ ಶುಗರ್ ಫ್ರೀ ಐಸ್ ಕ್ರೀಮ್ಸ್ ಮಾಡಿದ್ದಾರೆ ಅವರು. ನಾನು ಆರ್ಗಾನಿಕ್ ಸ್ಟೀವಿಯಾ ಮಾಡಕ್ಕೆ ಶುಗರ್ ಫ್ರೀ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಸರ್, ಇಲ್ಲಿ ಯಾವ್ಯಾವ ತರದ ಫ್ಲೇವರ್ ಸಿಗ್ತಾ ಹೋಗುತ್ತೆ ನಮ್ಮ ಹತ್ರ 30 ಫ್ಲೇವರ್ಸ್ ಜಾಸ್ತಿನೇ ಇದೆ. 30ಗಿಂತ ಜಾಸ್ತಿ ಹಾ, flavors ಜಾಸ್ತಿನೇ ಇದೆ. ಫ್ರೂಟ್ ಫ್ಲೇವರ್ಸ್ ಇದೆ. ಫ್ರೂಟ್ ಫ್ಲೇವರ್ಸ್ ಅಂದ್ರೆ ಮ್ಯಾಂಗೋ ಇದೆ. ಬಂಗಿನಪಲ್ಲಿ ಯೂಸ್ ಮಾಡಕ್ಕೆ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತೀನಿ. ಜಾಕ್ ಫ್ರೂಟ್ ಇದೆ, ಗುವಾ ಇದೆ, ಚಿಕ್ಕು ಇದೆ, ಸೀತಾಫಲ್, ಟೆಂಡರ್ ಕೋಕೋನಟ್, ಯು ನೇಮ್ ದ ಫ್ಲೇವರ್ ವಿ ಹ್ಯಾವ್ ಇಟ್. Okay. ನಟ್ಸ್ ನಂದೆ ಕ್ಯಾರಮೆಲ್ ನಟ್ಸ್ ಇದೆ, ಆಲ್ಮಂಡ್ ಕ್ರಂಚ್ ಇದೆ, ಕುಲ್ಫಿ ಇದೆ, ಬೇರೆ ಬೇರೆ ಫ್ಲೇವರ್ಸ್ ಇದೆ. ರೆಗ್ಯುಲರ್ ಐಸ್ ಕ್ರೀಮ್ ನಲ್ಲಿ ಚಾಕ್ಲೇಟ್ ನಂದು 4 ಫ್ಲೇವರ್ಸ್ ಇದೆ. ಆ ತರ ಅಕ್ಕಪಕ್ಕನಲ್ಲಿ 30 ಫ್ಲೇವರ್ಸ್ ಜಾಸ್ತಿನೇ ಇದೆ. Okay. ಈಗ ಟಾಪಿಂಗ್ಸ್ ಎಲ್ಲ ಮಾಡ್ತಿದ್ರಿ, ಅದು ಹೌದು. ಫುಲ್ ವಿಚ್ ಇಸ್ ವೆರಿ ನ್ಯಾಚುರಲ್ Yes, yes, ಅಂಡ್ yes. ವಿಚ್ ಇಸ್ ವೆರಿ ಹೆಲ್ತಿ. Yeah, yeah. ಸೊ ಈ ಕಾನ್ಸೆಪ್ಟ್ ಹೆಂಗೆ ಕಸ್ಟಮರ್ಗೆ ಇವತ್ತೇನು, ಇಫ್ ಐ ಗಿವ್ ಸಮ್ ಬಿಗ್ ಮೆನ್ಯೂ ವಿತ್ more than 200+ products also, customer will confuse. ಎಕ್ಸಾಕ್ಟ್ಲಿ The point here is we want to give the customization to the customers only. You create your own Sunday. Whether you take the regular product or costly product or innovation product or whichever it is, everything comes under 1 rupee per gram segment. ಕಮಿಂಗ್ ಟು ದ ಮೇನ್ ಪಾಯಿಂಟ್, Yes. ಜನ Yeah. ಯೋಚನೆ ಮಾಡೋದೇ Yeah. ಪ್ರೈಸ್. Yes. ಸೊ ಏನೋ ಒಂದು ತಗೊಳ್ತಿದೀವಿ ಅಂದ್ರೆ ಪ್ರೈಸ್ ಬಗ್ಗೆ ಯೋಚನೆ ಅದಕ್ಕೆ ನಾನು ಒಂದೇ ಪ್ರೈಸ್ ಇಟ್ಟಿದ್ದೀನಿ, 1 rupee per gram segment. ನಿಮ್ಗೆ 50 ಗ್ರಾಮ್ಸ್ ಬೇಕಂದ್ರೆ ತಗೋ, 500 ಗ್ರಾಮ್ಸ್ ಬೇಕಂದ್ರೆ ತಗೋ, ಎಲ್ಲಾ ಫ್ಯಾಮಿಲಿಗೆ 2 kg ಬೇಕಂದ್ರೆ ತಗೋ, ಪರವಾಗಿಲ್ಲ. 1 rupee per gram ಅಷ್ಟೇ. ಹೌದು ಹೌದು. ಆಮೇಲೆ ಈವನ್ ಫ್ಲೇವರ್ಸ್ ಕೂಡ ತುಂಬಾ ವೆರೈಟೀಸ್ ಇದೆ ಅಲ್ಲ ಸರ್? ಹೌದು. ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. ಯಾವ ಕಾರಣಕ್ಕೆ ಕಂಪೇರ್ಡ್ ಇದು ರೀಸನಬಿಲಿಟಿ ಅಂದ್ರೆ, in some products I'll have margin, in some products it will be an average. That's fine. But firstly ಆರ್ಗಾನಿಕ್ ಅಂದ್ರೆ ಕಸ್ಟಮರ್ ಯೋಚನೆ ಮಾಡ್ತಾರೆ, ಏನಂದ್ರೆ ಇದು ಕಾಸ್ಟ್ಲಿ ಏನು, ಆ ತರ ಯೋಚನೆ ಆಗತ್ತೆ. ಅದಕ್ಕೆ ನಾನು ಚೆಕ್ ಮಾಡ್ಬೇಕಂದ್ರೆ 1 rupee per gram ಸೆಗ್ಮೆಂಟ್ ನಲ್ಲಿ ಲಾಂಚ್ ಮಾಡಿದ್ದಾರೆ. ಹೌದು, ಅದು ತುಂಬಾ ಚೆನ್ನಾಗಿದೆ ಸರ್ ಪರ್ ಗ್ರಾಮ್. ಆಮೇಲೆ ನೀವು ಟೇಸ್ಟ್ ಕೊಡ್ತೀರಾ ಹೌದು. ಎಲ್ಲ ಸ್ಪೂನ್ ಹೌದು, ನಿಮ್ಗೆ 10 ಸ್ಪೂನ್ ಟೇಸ್ಟ್ ಮಾಡಿದ್ರೆ ಮಾಡಿ, ಎಲ್ಲಾ ಫ್ಲೇವರ್ ಟೇಸ್ಟ್ ಮಾಡಿದ್ರೆ ಮಾಡಿ, ಎಲ್ಲ ಪರವಾಗಿಲ್ಲ. ಸೋ ನೈಸ್, ದಟ್ ಸೋ ಸ್ವೀಟ್. ಸರ್ ಈಗ ನಾವೆಲ್ಲೆಲ್ಲಿ ಆರ್ಡರ್ ಮಾಡ್ಬೋದು? ಯಾಕಂದ್ರೆ ಕೆಲವ್ರಿಗೆ ಇಲ್ಲಿ ಬರಕ್ ನಮ್ಮಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಇದೆ. ವಿತ್ ಇನ್ 1 month ನಾನು ವೆಬ್ಸೈಟ್ ಆರ್ಡರಿಂಗ್ ಶುರು ಮಾಡ್ತೀನಿ. ವೆಬ್ಸೈಟ್ ಐಸ್ಬರ್ಗ್ ವೆಬ್ಸೈಟ್ ನಲ್ಲಿ ಆರ್ಡರ್ ಮಾಡೋಕೆ ಪಾಸಿಬಿಲಿಟಿ ಇರುತ್ತೆ ವಿತ್ ಇನ್ 1 month. ರೈಟ್ ನೌ ವಿ ಆರ್ ಓನ್ಲಿ ಅವೈಲಬಲ್ ಆನ್ ಸ್ವಿಗ್ಗಿ ಝೊಮ್ಯಾಟೊ. ವಿಲ್ ಬಿ ಓಪನಿಂಗ್ ಇನ್ನು 2 ಸ್ಟೋರ್ ಬೆಂಗಳೂರಿನಲ್ಲಿ ಓಪನ್ ಮಾಡ್ತೀನಿ ನೆಕ್ಸ್ಟ್ 6 months ನಲ್ಲಿ. ಪ್ಲೀಸ್ ಓಪನ್ ಇಟ್ ಸರ್. ಆಮೇಲೆ ಇದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ, ಪಕ್ಕದಲ್ಲಿ ಇದೆ ಅಷ್ಟೇ, ಮೇನ್ ರೋಡ್ ನಲ್ಲಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ನಲ್ಲಿ ಇದೆ. ಥ್ಯಾಂಕ್ ಯು ಸರ್. ಇನ್ನು ನಿಮ್ಮ ಶಾಪ್ ಎತ್ತರ ಮಟ್ಟಕ್ಕೆ ಬರಲಿ, ಬಹಳ ಕಸ್ಟಮರ್ಸ್ ಬರಲಿ, ನೋ ಡೌಟ್ ಬರ್ತಾರೆ. ಬಿಕಾಸ್ ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಐಸ್ ಕ್ರೀಮ್ಸ್ ಗಳನ್ನ ಕೊಡ್ತಾ ಇದ್ದೀರಾ. ಅಂಡ್ ನಮ್ಮ ಐಸ್ ಕ್ರೀಮ್ ಒಂದು ಏನಿದಿರುತ್ತಲ್ಲ ಫುಲ್ಫಿಲ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್.